ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ. ಇವತ್ತಿನ ದಿನ ಒಂದು ಸಾಂಬಾರು ರೆಸಿಪಿ ಮಾಡ್ತಾಯಿದ್ದೀನಿ. ಈ ಹೂಕೋಸು ಅಂತಾರಲ್ಲ ಅದು ಮತ್ತು ಹೆಸರು ಕಾಳು ಮೊಳಕೆ ಎಲ್ಲ ಹಾಕ್ಬಿಟ್ಟು ನಾನು ಸಾಂಬಾರು ರೆಸಿಪಿ ಮಾಡ್ತಾಯಿದ್ದೀನಿ. ಸೋಯಾಬೀನ್ ಕಾಳೆಲ್ಲ ಇದು ಗ್ರೇವಿ ಥರನಾರ ಮಾಡ್ಕೊಂಡು ಅನ್ನಕ್ಕಾದ್ರೂ ಊಟ ಮಾಡ್ಬೋದು, ಚಪಾತಿ ರೊಟ್ಟಿ ಪೂರಿ ಏನಕ್ಕಾದರೂ ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು, ಏನೇನು ಮಸಾಲೆ ಹಾಕೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ನೀರಿಟ್ಟಿದ್ದೀನಿ. ಅದರಲ್ಲಿ ಹೂಕೋಸನ್ನ ಸ್ವಲ್ಪ ಒಂದು 2 ನಿಮಿಷ ಸ್ವಲ್ಪ ಅದನ್ನು ಬಿಸಿ ನೀರಲ್ಲಿ ಸ್ವಲ್ಪ ಅದು ಬೇಯಬೇಕು. ಯಾಕೆ ಅಂದರೆ ಅದರಲ್ಲಿ ಔಷಧಿ ಹೊಡೆದು ತುಂಬ ಮಾಡಿರ್ತಾರೆ, ಅದು ಬೆಳೆದಿರ್ತಾರೆ. ಹಾಗಾಗಿ ಆ ಸ್ಮೆಲ್ಲೆಲ್ಲ ಹೊರ್ಟೋಗ್ಬೇಕು. ಹಾಗಾಗಿ ಅದು ಸ್ವಲ್ಪ ಬಿಸಿನೀರಿಗೆ ಹಾಕೋಣ. ಈಗ ಮಸಾಲೆಗೆ ನಾನು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ, ಟೊಮೊಟೊ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 1-2 ಈರುಳ್ಳಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು, 1 ಈರುಳ್ಳಿ ಮತ್ತು 1 ಟೊಮೊಟೊ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇದು ರೇಖಾ ಮನೆ ಅಡುಗೆ ಚಾನಲ್ ಫ್ರೆಂಡ್ಸ್. ಇದಕ್ಕೆ ಲೈಕ್ ಕೊಡಿ, ಒಂದು ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್. ಈಗ ಒಗ್ಗರಣೆ ಆಗಿದೆ, ಅದಕ್ಕೆ ನಾನೀಗ ಹೆಸ್ರು ಕಾಳು ಹಾಕ್ತಾಯಿದ್ದೀನಿ. ರುಬ್ಲಿಕ್ಕೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡ್ರು 1-2 ಸ್ಪೂನು, ಅಚ್ಕಾರದ ಪುಡಿ 1 ದೊಡ್ಡ ಸ್ಪೂನು ಸಾಕಾಗುತ್ತೆ. ಇಷ್ಟೇ. ಇದನ್ನು ರುಬ್ಕೊಬರೋಣ. ಈಗ ನೋಡಿ, ಇದು ಮೊಳ್ತಾ ಇದೆ ಹೂಕೋಸಿಂದು. ಇದನ್ನು ಆವಾಗ ಸ್ಮೆಲ್ಲೆಲ್ಲ ಹೊಟ್ಟೋಗುತ್ತೆ, ಔಷಧಿದು ಸ್ಮೆಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ. ಹಾಗಾಗಿ ಕ್ಲೀನ್ ಮಾಡಿಬಿಟ್ಟು 1-2 ನಿಮಿಷ ಅಷ್ಟೇ, ಜಾಸ್ತಿ ಏನು ಬೇಡ, ಬಿಸಿ ನೀರಲ್ಲಿ ಈ ಥರ ಬೇಯಿಸಿ ಸೋಸ್ಕೊಂಡು ನಾನೀಗ ಹೆಸ್ರು ಕಾಳು ಬೇಯಕ್ಕಿಟ್ಟಿದ್ದೀನಲ್ಲ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸಿಂಪಲ್ ಸಾಂಬಾರು, ಮಾತ್ರ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡ್ಕೋಬೋದು. ನಾನಿದನ್ನು ಅನ್ನಕ್ಕೆ ಅಂತ ಮಧ್ಯಾಹ್ನ ಮಾಡಿ ರಾತ್ರಿ ಚಪಾತಿಗೆ ಅಂತ ಉಳಿದಿದ್ದಾಗುತ್ತೆ ಅಂತ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಟೇಸ್ಟಾಗಿ ತುಂಬ ರುಚಿಯಾಗಿರುತ್ತೆ ಇದು. ನೋಡಿ, ಈಗ ಖಾರ ಮಸಾಲೆ ರುಬ್ಬಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ವಲ್ಪ ಸೋಯಾಬೀನನ್ನು ಬಿಸಿನೀರಲ್ಲಿ ನೆನೆಯಕ್ಕಿಟ್ಟಿದ್ದೆ. ಈಗ ನೋಡಿ, ಅದನ್ನು ಬಸ್ಕೊಂಡು ಈಗ ಅದನ್ನು ಆ್ಯಡ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಇದನ್ನು 1 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು, ಬೇಗ ಬೆಂದ್ಬಿಡುತ್ತೆ. ನೋಡಿ, ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಸಾಂಬಾರು ಮಾಡ್ಕೊಳ್ಳಿ, ತುಂಬ ತೆಳು ಮಾಡ್ಕೋಬೇಡಿ, ಆವಾಗ ಚೆನ್ನಾಗಿರುತ್ತೆ ಅಂತ. ಸಾಂಬಾರು ತುಂಬ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಈಗ 1 ವಿಷಲ್ ಹೊಡ್ಸೋಣ. ನೋಡಿ, ಈಗ ಸಾಂಬಾರು ರೆಡಿಯಾಗಿದೆ. ಎಷ್ಟು ಸ್ಮೆಲ್ಲು ಘಮ ಘಮ ಅಂತ ಬರ್ತಾಯಿದೆ. ನಾನು ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ನಲ್ಲ, ಹಾಗಾಗಿ ತುಂಬ ಟೇಸ್ಟ್ ಆಗುತ್ತೆ ಇದು ಸಾಂಬಾರು. ಈ ಥರ ಚಳಿಗಾಲಕ್ಕೆಲ್ಲ. ಆವತ್ತು ತುಪ್ಪ ಕಾಯಿಸಿದ್ನಲ್ಲ, ಅದು ತುಪ್ಪ ಖಾಲಿಯಾಗಿತ್ತು. ಈಗ ಅದಕ್ಕೆ ನಾನು ಸೈಡಲ್ಲಿ ಸ್ವಲ್ಪ ತುಪ್ಪ ಕಾಯಕ್ಕಿಟ್ಟಿದ್ದೀನಿ. ಮಧ್ಯಾಹ್ನ ಊಟ ಮಾಡಿ ಸಂಜೆಗೆ ಸ್ವಲ್ಪ ಮಿಕ್ಕಿತ್ತು, ಅದಕ್ಕೆ ನಾನೀಗ ಮೈದಾ ಪರೋಟ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ. ಆಮೇಲೆ ಸಾಂಬಾರು ತುಂಬ ಚೆನ್ನಾಗಿತ್ತು. ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ. ನಾನು ಮತ್ತೊಂದು ರೆಸಿಪಿ ಜೊತೆ ಬರ್ತಾಯಿರ್ತೀನಿ. ಇದನ್ನು ನೀವು ಆರಾಮಾಗಿ ಮಾಡ್ಕೋಬೋದು. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನು ಬೇಕಾಗಿಲ್ಲ, ಮನೇಲಿ ಮನೆ ಪದಾರ್ಥನೇ ಹಾಕಿ ಮಾಡ್ಕೊಳೋ ಅಂಥದ್ದು. ಚಪಾತಿನೂ ಅಷ್ಟೇ, ಚೆನ್ನಾಗಿ ಕಲಸಿ ಇಟ್ಬಿಟ್ರೆ ಅಷ್ಟು ಸಾಫ್ಟಾಗಿ ಬರುತ್ತೆ ಮೈದಾ ಚಪಾತಿ. ನಾನು ನನ್ನ ಮಗನಿಗೆ ಮೈದಾ ಚಪಾತಿ ಅಂದರೆ ಇಷ್ಟ, ಹಾಗಾಗಿ ನಾನು ಸಂಜೆಗೆ ಮೈದಾ ಚಪಾತಿನೇ ಮಾಡಿದ್ದೆ. ಇದನ್ನು ನೋಡಿ ಯಾವ ಥರ ಉಬ್ಬಿ ಬರ್ತಾಯಿದೆ, ಈ ಥರ ಉಬ್ಬಿ ಬರಬೇಕು. ಹಾಗಾಗಿ ಚೆನ್ನಾಗಿ ಸಾಫ್ಟಾಗಿ ಅದನ್ನು ಮಿದ್ದಿ ಇಡಬೇಕು 1 ಅರ್ಧ ಗಂಟೆ. ಆಮೇಲೆ ಈ ಥರ ಚಪಾತಿ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ಈ ಸಾಂಬಾರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೆಚ್ಚು ಜನಕ್ಕೆ
ಶೇರ್ ಮಾಡಿ. ನನ್ನ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್. ನಾನು ಹಾಕುವಂಥ ನೋಟಿಫಿಕೇಷನ್ ವೀಡಿಯೋಸ್ ಎಲ್ಲ ನಿಮಗೆ ಮೊದಲು ಬರುತ್ತೆ ನೋಡಿ. ಈಗ ನಾನು ಈ ಪರೋಟ ಜೊತೆ ಮೈದಾ ಪರೋಟ ಜೊತೆ ಸರ್ವ್ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನಾನು ಮತ್ತೊಂದು ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟಾಟಾ ಬಾಯ್.